ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಕೂಡ ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ ಪಾತಾಳದಲ್ಲಿ ಅಂತರ್ಜಲ, ಹನಿ ನೀರಿಗೂ ಪರದಾಟ, ಅಂತರ್ಜಲ ಸಂರಕ್ಷಣೆಗೆ ಕಠಿಣ ಕ್ರಮ ಅಗತ್ಯ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ಮೆಸೇಜ್ ಅನ್ನೂ ಮಾಡಬಹುದಾಗಿದೆ. ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮೂಲಕ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದಾಗಿದೆ. ಇವತ್ತಿನ ವಿಷಯ ಪಾತಾಳದಲ್ಲಿ ಅಂತರ್ಜಲ, ಹನಿ ನೀರಿಗೂ ಪರದಾಟ, ಅಂತರ್ಜಲ ಸಂರಕ್ಷಣೆಗೆ ಕಠಿಣ ಕ್ರಮ ಅಗತ್ಯ ಇಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಡ ಮಾಡದೆ ಹಂಚಿಕೊಳ್ಳಿ ವೀಕ್ಷಕರೇ. ನೋಡಿ, ಅಂತರ್ಜಲ ಕುಸಿದಿದ್ಯಾಕೆ, ಇದ್ರ ಬಗ್ಗೆಯೂ ಕೂಡ ನಾವು ತಿಳ್ಕೋಬೇಕಲ್ವಾ? ಏನ್ ಸಮಸ್ಯೆ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್, ಜನಸಂಖ್ಯೆ ಮಿತಿಮೀರಿದೆ, ಜಲಮೂಲಗಳು ನಾಶವಾಗಿ ಹೋಗ್ತಾ ಇದೆ, ಕೃಷಿ ಭೂಮಿಯು ಅಂತರ್ಜಲದ ಮೇಲೆಯೇ ಅವಲಂಬನೆಯಾಗಿದೆ, ನೀರು ಮರುಪೂರ್ಣಗೊಳ್ಳುವ ವೇಗಕ್ಕಿಂತ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಈ ಮರುಪೂರ್ಣ ಅನ್ನುವಂಥ ಕಾನ್ಸೆಪ್ಟ್ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಮರುಪೂರ್ಣ ಮಾಡೋದು ಹೇಗೆ, ಯಾವ ರೀತಿ ಅದನ್ನ ಮಲ್ಟಿಪಲ್ ಯೂಸ್ ಮಾಡಬೇಕು ನೀರನ್ನ? ನೀವು ಬೆಂಗಳೂರಿನಲ್ಲಿ ಒಂದು ರೌಂಡ್ ಹೋಗಿ ಬಂದ್ರೆ ಅನಗತ್ಯವಾಗಿ ಕಾರ್ ವಾಶ್ ಮಾಡೋದು, ತಮ್ಮ ಅಂಗಳ ತಂಪಾಗಿರ್ಲಿ ಅಂತ ಹೇಳಿ ಲೀಟರ್ಗಟ್ಟಲೆ ನೀರನ್ನ ವೇಸ್ಟ್ ಮಾಡೋದು, ಲಾನ್ಗಳಲ್ಲಿ ಸಿಕ್ಕಾಪಟ್ಟೆ ನೀರನ್ನ ಯೂಸ್ ಮಾಡೋದು. ನೀರು ಬಹಳ ಅಮೂಲ್ಯವಾದದ್ದು, ಅದನ್ನು ಯಾವ ರೀತಿ ಬಳಸಬೇಕು ಅದೇ ಒಂದು ಗೊತ್ತಿಲ್ಲ. ಮರುಪೂರ್ಣಗೊಳ್ಳುವ ವೇಗಕ್ಕಿಂತ ನೀರನ್ನು ಹೆಚ್ಚು ಬಳಸುವಂತ ಕೆಲಸ ಆಗ್ತಾ ಇದೆ. ಬೋರ್ವೆಲ್ಗಳ ಮೂಲಕ ನೀರನ್ನ ಮೇಲೆತ್ತಲಾಗ್ತಾ ಇದೆ. ಅಕ್ಕಪಕ್ಕದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಳವೆ ಬಾವಿಗಳಿದೆ. ಒಂದು ಏರಿಯಾಗೆ ಹೋದ್ರೆ ಒಂದು 20-30 ಕೊಳವೆ ಬಾವಿಗಳು ಸಿಗುತ್ತೆ. ಬೋರ್ವೆಲ್ ಕೊರೆಯೋದ್ರಿಂದ ಅಂತರ್ಜಲ ಕುಸಿತಾ ಇದೆ. ಬೆಂಗಳೂರಿನಲ್ಲಿ BWSSB ಇಂದ 16,000 ಬೋರ್ವೆಲ್ಗಳಿದೆ. ಇದು BWSSB ಇಂದ, ಮನೆಗಳ ಲೆಕ್ಕ ಅಲ್ಲ, BWSSB ಅವರು. ಬೆಂಗಳೂರಿನಲ್ಲಿ ಖಾಸಗಿ ಬೋರ್ವೆಲ್ಗಳ ಸಂಖ್ಯೆ 2 ಲಕ್ಷಕ್ಕೂ ಹೆಚ್ಚು. ಮರಗಳನ್ನ ಕಟ್ ಮಾಡ್ತಾರೆ. ಮರಗಳನ್ನ ಕತ್ತರಿಸೋದ್ರಿಂದ ನೀರು ಭೂಮಿಯನ್ನ ಸೇರ್ತಾ ಇಲ್ಲ. ಇನ್ನ ಕಾಂಕ್ರೀಟ್ ಕಾಡುಗಳ ನಿರ್ಮಾಣದಿಂದ ನೀರು ಇಂಗೋದೇ ಕಡಿಮೆ ಆಗಿದೆ. ಎಲ್ಲಿ ನೋಡಿದ್ರಲ್ಲಿ ವೈಟ್ ಟಾಪಿಂಗ್. ಎಲ್ಲಿ ಹೋಗ್ಬೇಕು ನೀರದು? ಎಲ್ಲಿ ಇಂಗಬೇಕದು? ಮಳೆಯ ನೀರು ಇಂಗುವ ಬದಲು ಹರಿದು ಹೋಗ್ತಾ ಇದೆ. ಅದು ಇಂಗುವ ವ್ಯವಸ್ಥೆ ಆಗಬೇಕು. ಇದರ ಮಧ್ಯೆ ಅನಿಶ್ಚಿತ ಮಳೆಯೊಂದು, ದೀರ್ಘಕಾಲದ ಬರಗಾಲದ ಸಮಸ್ಯೆಯೊಂದು, ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನೇ ಮರೆತು ಬಿಟ್ಟಿದ್ದಾರೆ ಜನ. ಮಳೆ ನೀರನ್ನ ರಕ್ಷಣೆ ಮಾಡ್ಕೋಬೇಕು ಹೇಗೆ? ಪುನಃ 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 ನೀರನ್ನ ಉಪಯೋಗಿಸಬೇಕು ಹೇಗೆ? ಒಂದ್ಸಾರಿ ಉಪಯೋಗಿಸಿದ ನೀರನ್ನ ಮತ್ತೆ ನಾವು ಉಪಯೋಗಿಸಬೇಕಾದ ಹೇಗೆ? ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ನೀರನ್ನ ವೇಸ್ಟೇ ಮಾಡಲ್ಲ. ಕೈಗಾರಿಕಾ ತ್ಯಾಜ್ಯ, ಮನೆಯ ತ್ಯಾಜ್ಯ ನೀರು ಸೇರ್ತಾ ಇದೆ. ಅಂತರ್ಜಲದ ಮೂಲ ಕಲುಷಿತಗೊಳಿಸಿ ಹಾಳು ಮಾಡ್ತಾ ಇದೆ. 60 ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ನೀರಿನ ಕೊರತೆ ಆಗ್ತಾ ಇದೆ. ಎಲ್ಲ ನಾವು ಮಾಡ್ತಾ ಇರೋ ತಪ್ಪು, ಸ್ವಯಂಕೃತ ಅಪರಾಧ. ಮಳೆಯ ಕೊರತೆ, ಪ್ರಕೃತಿ ವಿಕೋಪಗಳು, ಅದನ್ನು ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಕೈಯಿಂದ ಏನಾಗ್ಬೋದು ಅದನ್ನು ಮಾಡಬಹುದಲ್ವಾ? ಮನೆ ಮುಂದೆ ಮರ ಗಿಡ ಬೆಳೆಸಬೇಕು, ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಮಳೆಯ ನೀರನ್ನು ಸಂರಕ್ಷಿಸಬೇಕು. ಅಂತರ್ಜಲ ಮಟ್ಟ ಸುಧಾರಣೆ ಮಾಡೋದಕ್ಕೆ ಸರ್ಕಾರ ಏನು ಮಾಡಬೇಕು ಅದು ಕೂಡ ಆಗಬೇಕಾಗಿದೆ. ನೆಕ್ಸ್ಟ್, ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಕೂಡ ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ ಪಾತಾಳದಲ್ಲಿ ಅಂತರ್ಜಲ, ಹನಿ ನೀರಿಗೂ ಪರದಾಟ, ಅಂತರ್ಜಲ ಸಂರಕ್ಷಣೆಗೆ ಕಠಿಣ ಕ್ರಮ ಅಗತ್ಯ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ಮೆಸೇಜ್ ಅನ್ನೂ ಮಾಡಬಹುದಾಗಿದೆ. ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮೂಲಕ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದಾಗಿದೆ. ಇವತ್ತಿನ ವಿಷಯ ಪಾತಾಳದಲ್ಲಿ ಅಂತರ್ಜಲ, ಹನಿ ನೀರಿಗೂ ಪರದಾಟ, ಅಂತರ್ಜಲ ಸಂರಕ್ಷಣೆಗೆ ಕಠಿಣ ಕ್ರಮ ಅಗತ್ಯ ಇಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಡ ಮಾಡದೆ ಹಂಚಿಕೊಳ್ಳಿ ವೀಕ್ಷಕರೇ.
ನೋಡಿ, ಅಂತರ್ಜಲ ಕುಸ್ತಿದ್ಯಾಕೆ, ಇದ್ರ ಬಗ್ಗೆಯೂ ಕೂಡ ನಾವು ತಿಳ್ಕೋಬೇಕಲ್ವಾ? ಏನ್ ಸಮಸ್ಯೆ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್, ಜನಸಂಖ್ಯೆ ಮಿತಿಮೀರಿದೆ, ಜಲಮೂಲಗಳು ನಾಶವಾಗಿ ಹೋಗ್ತಾ ಇದೆ, ಕೃಷಿ ಭೂಮಿಯು ಅಂತರ್ಜಲದ ಮೇಲೆಯೇ ಅವಲಂಬನೆಯಾಗಿದೆ, ನೀರು ಮರುಪೂರ್ಣಗೊಳ್ಳುವ ವೇಗಕ್ಕಿಂತ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಈ ಮರುಪೂರ್ಣ ಅನ್ನುವಂಥ ಕಾನ್ಸೆಪ್ಟ್ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಮರುಪೂರ್ಣ ಮಾಡೋದು ಹೇಗೆ, ಯಾವ ರೀತಿ ಅದನ್ನ ಮಲ್ಟಿಪಲ್ ಯೂಸ್ ಮಾಡಬೇಕು ನೀರನ್ನ? ನೀವು ಬೆಂಗಳೂರಿನಲ್ಲಿ ಒಂದು ರೌಂಡ್ ಹೋಗಿ ಬಂದ್ರೆ ಅನಗತ್ಯವಾಗಿ ಕಾರ್ ವಾಶ್ ಮಾಡೋದು, ತಮ್ಮ ಅಂಗಳ ತಂಪಾಗಿರ್ಲಿ ಅಂತ ಹೇಳಿ ಲೀಟರ್ಗಟ್ಟಲೆ ನೀರನ್ನ ವೇಸ್ಟ್ ಮಾಡೋದು, ಲಾನ್ಗಳಲ್ಲಿ ಸಿಕ್ಕಾಪಟ್ಟೆ ನೀರನ್ನ ಯೂಸ್ ಮಾಡೋದು. ನೀರು ಬಹಳ ಅಮೂಲ್ಯವಾದದ್ದು, ಅದನ್ನು ಯಾವ ರೀತಿ ಬಳಸಬೇಕು ಅದೇ ಒಂದು ಗೊತ್ತಿಲ್ಲ. ಮರುಪೂರ್ಣಗೊಳ್ಳುವ ವೇಗಕ್ಕಿಂತ ನೀರನ್ನು ಹೆಚ್ಚು ಬಳಸುವಂತ ಕೆಲಸ ಆಗ್ತಾ ಇದೆ. ಬೋರ್ವೆಲ್ಗಳ ಮೂಲಕ ನೀರನ್ನ ಮೇಲೆತ್ತಲಾಗ್ತಾ ಇದೆ. ಅಕ್ಕಪಕ್ಕದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಳವೆ ಬಾವಿಗಳಿದೆ. ಒಂದು ಏರಿಯಾಗೆ ಹೋದ್ರೆ ಒಂದು 20-30 ಕೊಳವೆ ಬಾವಿಗಳು ಸಿಗುತ್ತೆ. ಬೋರ್ವೆಲ್ ಕೊರೆಯೋದ್ರಿಂದ ಅಂತರ್ಜಲ ಕುಸಿತಾ ಇದೆ. ಬೆಂಗಳೂರಿನಲ್ಲಿ BWSSB ಇಂದ 16,000 ಬೋರ್ವೆಲ್ಗಳಿದೆ. ಇದು BWSSB ಇಂದ, ಮನೆಗಳ ಲೆಕ್ಕ ಅಲ್ಲ, BWSSB ಅವರು. ಬೆಂಗಳೂರಿನಲ್ಲಿ ಖಾಸಗಿ ಬೋರ್ವೆಲ್ಗಳ ಸಂಖ್ಯೆ 2 ಲಕ್ಷಕ್ಕೂ ಹೆಚ್ಚು. ಮರಗಳನ್ನ ಕಟ್ ಮಾಡ್ತಾರೆ. ಮರಗಳನ್ನ ಕತ್ತರಿಸೋದ್ರಿಂದ ನೀರು ಭೂಮಿಯನ್ನ ಸೇರ್ತಾ ಇಲ್ಲ. ಇನ್ನ ಕಾಂಕ್ರೀಟ್ ಕಾಡುಗಳ ನಿರ್ಮಾಣದಿಂದ ನೀರು ಇಂಗೋದೇ ಕಡಿಮೆ ಆಗಿದೆ. ಎಲ್ಲಿ ನೋಡಿದ್ರಲ್ಲಿ ವೈಟ್ ಟಾಪಿಂಗ್. ಎಲ್ಲಿ ಹೋಗ್ಬೇಕು ನೀರದು? ಎಲ್ಲಿ ಇಂಗಬೇಕದು? ಮಳೆಯ ನೀರು ಇಂಗುವ ಬದಲು ಹರಿದು ಹೋಗ್ತಾ ಇದೆ. ಅದು ಇಂಗುವ ವ್ಯವಸ್ಥೆ ಆಗಬೇಕು. ಇದರ ಮಧ್ಯೆ ಅನಿಶ್ಚಿತ ಮಳೆಯೊಂದು, ದೀರ್ಘಕಾಲದ ಬರಗಾಲದ ಸಮಸ್ಯೆಯೊಂದು, ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನೇ ಮರೆತು ಬಿಟ್ಟಿದ್ದಾರೆ ಜನ. ಮಳೆ ನೀರನ್ನ ರಕ್ಷಣೆ ಮಾಡ್ಕೋಬೇಕು ಹೇಗೆ? ಪುನಃ 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 ನೀರನ್ನ ಉಪಯೋಗಿಸಬೇಕು ಹೇಗೆ? ಒಂದ್ಸಾರಿ ಉಪಯೋಗಿಸಿದ ನೀರನ್ನ ಮತ್ತೆ ನಾವು ಉಪಯೋಗಿಸಬೇಕಾದ ಹೇಗೆ? ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ನೀರನ್ನ ವೇಸ್ಟೇ ಮಾಡಲ್ಲ. ಕೈಗಾರಿಕಾ ತ್ಯಾಜ್ಯ, ಮನೆಯ ತ್ಯಾಜ್ಯ ನೀರು ಸೇರ್ತಾ ಇದೆ. ಅಂತರ್ಜಲದ ಮೂಲ ಕಲುಷಿತಗೊಳಿಸಿ ಹಾಳು ಮಾಡ್ತಾ ಇದೆ. 60 ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ನೀರಿನ ಕೊರತೆ ಆಗ್ತಾ ಇದೆ. ಎಲ್ಲ ನಾವು ಮಾಡ್ತಾ ಇರೋ ತಪ್ಪು, ಸ್ವಯಂಕೃತ ಅಪರಾಧ. ಮಳೆಯ ಕೊರತೆ, ಪ್ರಕೃತಿ ವಿಕೋಪಗಳು, ಅದನ್ನ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಕೈಯಿಂದ ಏನಾಗ್ಬೋದು ಅದನ್ನ ಮಾಡ್ಬೋದಲ್ವಾ? ಮನೆ ಮುಂದೆ ಮರ ಗಿಡ ಬೆಳೆಸಬೇಕು, ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಮಳೆಯ ನೀರನ್ನ ಸಂರಕ್ಷಿಸಬೇಕು. ಅಂತರ್ಜಲ ಮಟ್ಟ ಸುಧಾರಣೆ ಮಾಡೋದಕ್ಕೆ ಸರ್ಕಾರ ಏನ್ ಮಾಡಬೇಕು ಅದು ಕೂಡ ಆಗಬೇಕಾಗಿದೆ. ಇನ್ನು ನೆಕ್ಸ್ಟ್, ಸ್ವಯಂಕೃತ ಅಪರಾಧ, ಮಳೆಯ ಕೊರತೆ, ಪ್ರಕೃತಿ ವಿಕೋಪಗಳು, ಅದನ್ನ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಕೈಯಿಂದ ಏನಾಗ್ಬೋದು ಅದನ್ನ ಮಾಡ್ಬೋದಲ್ವಾ? ಮನೆ ಮುಂದೆ ಮರ ಗಿಡ ಬೆಳೆಸಬೇಕು, ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು, ಮಳೆಯ ನೀರನ್ನ ಸಂರಕ್ಷಿಸಬೇಕು. ಅಂತರ್ಜಲ ಮಟ್ಟ ಸುಧಾರಣೆ ಮಾಡೋದಕ್ಕೆ ಸರ್ಕಾರ ಏನ್ ಮಾಡಬೇಕು ಅದು ಕೂಡ ಆಗಬೇಕಾಗಿದೆ. ಇನ್ನು ನೆಕ್ಸ್ಟ್,